ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲೇ ನೋಡಿದ್ರೂ ರಾಶಿ ರಾಶಿ ಮಾವಿನಕಾಯಿ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಮ್ಮ ಅಮ್ಮನ ಕೈಯಿಂದ ಈ ಮಾವಿನಕಾಯಲ್ಲಿ ಒಂದೊಳ್ಳೆ ಚಟ್ನಿ ಮಾಡೋದು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಾವಿನಕಾಯನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಸಣ್ಣ ತೆಂಗಿನಕಾಯಲ್ಲಿ ಒಂದು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದಾರೆ. ಅದೇ ರೀತಿ ಒಂದು 4ರಿಂದ 5 ಹಸಿಮೆಣಸಿನಕಾಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಸಾಸಿವೆ ಕೂಡ ಬೇಕು, ಅದನ್ನು ಹುರಿದಿಟ್ಕೊಂಡಿದ್ದಾರೆ. ಹುರಿದಿರುವಂಥ ಸಾಸಿವೆಯಲ್ಲಿ 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನಷ್ಟೇ ಸೇರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೋಬೇಕು, ಚಟ್ನಿಗೆ ಎಷ್ಟು ಬೇಕೋ ಅಷ್ಟೇ. ಇವಾಗ ಅವರೇನೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಅದೇ ರೀತಿ ಮಾವಿನಕಾಯನ್ನೆಲ್ಲ ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು. ನಾವಿಲ್ಲಿ ಒಂದೇ ಮಾವಿನಕಾಯಿಯನ್ನು ಸೇರಿಸ್ಕೊಂಡಿದ್ದೀವಿ. ಇದು ತುಂಬ ಹುಳಿನೂ ಇಲ್ಲ, ತುಂಬ ಸಿಹಿನೂ ಇಲ್ಲ. ತುಂಬ ಹುಳಿ ಇತ್ತು ಮಾವಿನಕಾಯಿ ಅಂದರೆ ಒಂದು ಅರ್ಧ ಸೇರಿಸ್ಕೊಳ್ಳಿ ಸಾಕು. ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು. ಮಿಕ್ಸಿ ಮುಚ್ಚಳವನ್ನು ಮುಚ್ಚಿಬಿಟ್ಟು ಇವಾಗ ನೋಡಿ, ತುಂಬ ನೀರನ್ನು ಸೇರಿಸ್ಕೋಬಾರ್ದು, ಅದೇ ರೀತಿ ತುಂಬ ನೈಸ್ ಆಗಬಾರ್ದು. ಈ ರೀತಿ ತರ್ತರಿಯಾಗಿ ಗಟ್ಟಿನೇ ರುಬ್ಕೋಬೇಕು ಚಟ್ನಿಯನ್ನು. ಇವಾಗ ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಅದೇ ರೀತಿ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಉದ್ದಿನಬೇಳೆ ಸಾಸಿವೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇಂಗನ್ನು ಕೊನೆಯದಾಗಿ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಸಿಂಪಲ್ ಆದಂಥ ಒಗ್ಗರಣೆಯನ್ನು ಮಾಡಿಕೊಂಡು ಇದನ್ನು ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರೆ ಸೂಪರ್ ಆದಂಥ ಚಟ್ನಿ ರೆಡಿ ಆಯಿತು. ನಮ್ಮಮ್ಮ ಮಾಡೋ ಎಲ್ಲ ಅಡುಗೆಗಳು ಕೂಡ ಅಷ್ಟು ರುಚಿಯಾಗಿರ್ತದೆ. ಈ ಚಟ್ನಿ ಒಂದು ಮಾಡ್ಕೊಂಡ್ಬಿಟ್ರೆ ಯಾವ ಸಾಂಬಾರು ಬೇಡ, ಪಲ್ಯ ಬೇಡ, ಒಳ್ಳೆ ಊಟ ಮಾಡ್ಕೋಬೋದು. ಈ ಸೆಕೆಗೆ ಸಾಂಬಾರು ಪಲ್ಯಕ್ಕಿಂತ ಚಟ್ನಿ ಸೂಪರ್ ಆಗಿರ್ತದೆ. ಒಮ್ಮೆ ನೀವು ಈ ಮಾವಿನಕಾಯಿ ಸೀಸನಲ್ಲಿ ಚಟ್ನಿಯನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.